ನಮಸ್ಕಾರ ಶುಭೋದಯ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರಿಗೆ ನಿಮ್ಮೆಲ್ಲರಿಗೂ ಇವತ್ತಿನ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ. ಕೋರ್ತಾ ಇರೋದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್. ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾವು ಅಥವಾ ನಮ್ಮ ಹೋದನೇ ತರಗತಿಯಲ್ಲಿ ನಾವು ಗುರುತ್ವದ ಬಗ್ಗೆ ತಿಳ್ಕೊಂತಾ ಹೋಗ್ತಾ ಇದ್ವಿ. ಗ್ರಾವಿಟಿ, ಗುರುತ್ವ ಅಂದ್ರೆ ಗ್ರಾವಿಟಿ, ಇದ್ರ ಬಗ್ಗೆ ತಿಳಿಯುವಂತಹ ಪ್ರಯತ್ನದಲ್ಲಿ ಇದ್ವಿ. ಅದೇ ರೀತಿ ವಿಶ್ವವ್ಯಾಪಿ ಗುರುತ್ವದ ನಿಯಮ, ದ ವರ್ಲ್ಡ್ ವೈಡ್ ಗ್ರಾವಿಟೇಷನಲ್ ಫೋರ್ಸ್ ಒಂದು ನಿಯಮ, ರೂಲ್ ಏನಿರುತ್ತೆ ಅದನ್ನ ತಿಳ್ಕೊಂತ ನಾನು ಒಂದು ಸಿಮ್ಯುಲೇಷನ್ ತೋರಿಸಿದೆ. ಎಲ್ಲಿ ಎರಡು ಗಾತ್ರಗಳ ನಡುವೆ ಇದ್ದಂತಹ ಸಿಮ್ಯುಲೇಷನ್. ಒಂದು ಗಾತ್ರ ಈ ರೀತಿ ಗೋಲಾಕಾರವಿದ್ರೆ ಇನ್ನೊಂದು ಗಾತ್ರ ಅದಕ್ಕಿಂತ ಸ್ವಲ್ಪ ಚಿಕ್ಕದಾಗಿ ಇರುತ್ತೆ. ಸೊ ಇದಕ್ಕೆ ನಾವು ಎ ಅಂತ ಹೆಸರಿಸಿದ್ರೆ ಇದಕ್ಕೆ ನಾವು ಬಿ ಅಂತ ಹೆಸರಿಸ್ತೀವಿ. ಈಗ ಇವುಗಳ ಮಧ್ಯದ ಭಾಗ ಏನಿದೆ ಅದ್ರ ಸುತ್ತ ಒಂದು ನೇರವಾದಂಥ ಲೈನ್ ಅನ್ನ ಎಳೆದು ಇಲ್ಲಿಂದ ಗ್ರಾವಿಟಿ ಈ ರೀತಿಯಾಗಿ ಈ ಮುಖವಾಗಿ ಸಾಗುತ್ತೆ. ಅದೇ ರೀತಿ ಇಲ್ಲಿಂದ ಗ್ರಾವಿಟಿ ಈ ಮುಖವಾಗಿ ಸಾಗುತ್ತೆ. ಈ ಆರೋಗಳು ತುಂಬಾ ಮುಖ್ಯ ಆಗ್ತಾ ಹೋಗುತ್ತೆ. ಹಾಗೂ ಇವುಗಳ ನಡುವಿನ ವ್ಯತ್ಯಾಸ ಏನಿದೆ ಅದನ್ನ ನಾವು ಡಿ ಅಂತ ಪರಿಗಣಿಸಬಹುದು. ಈಗ ಎರಡು ಏಕರೂಪ ವಸ್ತುಗಳ, ಒಂದೇ ರೂಪದ ವಸ್ತುಗಳ ನಡುವಿನ ಗುರುತ್ವಾಕರ್ಷಣ ಬಲವು ಅವುಗಳ ಕೇಂದ್ರಗಳನ್ನ ಸೇರಿಸುವ ರೇಖೆಯೊಂದಿಗೆ ನಿರ್ದೇಶಿತವಾಗಿರುತ್ತೆ. ಕೇಂದ್ರ, ಸೆಂಟರ್ ಅನ್ನ ಸೇರಿಸುವಂತಹ ರೇಖೆಗಳೊಂದಿಗೆ ಅದು ನಿರ್ದೇಶಕವಾಗಿ ಇರುತ್ತದೆ. ಅದನ್ನ ನಾವು ಎಫ್ ಇಸ್ ಈಕ್ವಲ್ ಟು, ಅಥವಾ ಇಲ್ಲಿ ಬರೀ ತೋರಿಸ್ತೀನಿ ನಾನು ನಿಮ್ಗೆ ಫಾರ್ಮುಲಾನ. ಎಫ್ ಇಸ್ ಈಕ್ವಲ್ ಟು ಜಿ ಎಂ ಎಂ ಡಿವೈಡೆಡ್ ಬೈ ಡಿ ಸ್ಕ್ವೇರ್, ಈ ರೀತಿಯಾಗಿ ನಾವು ಬರಿತೀವಿ. ಹೇಗೆ ಮೇಡಮ್ ಈ ಒಂದು ಫಾರ್ಮುಲಾದ ಡಿರೈವೇಶನ್ ಹೇಗಾಗುತ್ತೆ ಅನ್ನೋದನ್ನ ನಾವು ಇವತ್ತಿನ ಕ್ಲಾಸ್ ನಲ್ಲಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಇಲ್ಲಿ ಎಂ ಮತ್ತೆ ಎಂ ಇದೆಯಲ್ಲ, ಎಂ ಮತ್ತೆ ಸ್ಮಾಲ್ ಎಂ ಏನ್ ಇದಿದೆ ಇದನ್ನ ನಾವು ರಾಶಿಗಳು ಅಂತ ಹೇಳ್ತೀವಿ. ಎ ಮತ್ತು ಬಿ ಈ ಎರಡೂ ವಸ್ತುಗಳ ರಾಶಿಗಳುಳ್ಳದನ್ನ ನಾವು ಎಂ ಮತ್ತೆ ಸ್ಮಾಲ್ ಎಂ ಅಂತ ತೋರಿಸ್ತಾ ಇದೀವಿ. ಈಗ ಈ ಒಂದಕ್ಕೊಂದು ಎಂ ಮತ್ತೆ ಎಂ ಈ ಡಿ ಅಂತರದಲ್ಲಿ ಇದೆ. ಈ ಒಂದು ಡಿಸ್ಟೆನ್ಸ್ ಏನಿದೆ ಈ ಅಂತರದಲ್ಲಿ ಅದು ಡಿಸ್ಟೆನ್ಸ್ ನಲ್ಲಿ ಇರುತ್ತೆ. ಈ ಎರಡೂ ವಸ್ತುಗಳ ನಡುವಿನ ಆಕರ್ಷಣ ಬಲವು, ದ ಅಟ್ರಾಕ್ಷನ್ ಪವರ್ ಬಿಟ್ವೀನ್ ದೀಸ್ ಟು ಆಬ್ಜೆಕ್ಟ್, ಕಾಯವನ್ನ ನಾವು ಎಫ್ ಅಂತ ಬರಿತೀವಿ. ಅರ್ಥ ಆಯ್ತಾ? ಎಂ ಅಂದ್ರೆ ಇಲ್ಲಿ ರಾಶಿ ಉಳ್ಳಂತಹದ್ದು, ಡಿ ಅಂದ್ರೆ ಆ ಒಂದು ಡಿಸ್ಟೆನ್ಸ್, ಎರಡು ವಸ್ತುಗಳ ನಡುವಿನ ವ್ಯತ್ಯಾಸ. ಅರ್ಥ ಆಯ್ತಾ? ಎಫ್ ಅಂತ ಹೇಳಿದ್ರೆ ಆ ಆಕರ್ಷಣ ಬಲವನ್ನ ಎಫ್ ಅಂತ ನಾವು ಕರಿತಾ ಹೋಗ್ತೀವಿ. ಈಗ ಅವುಗಳ ರಾಶಿಗಳ ಗುಣಲಬ್ಧಕ್ಕೆ ನೇರ ಅನುಪಾತದಲ್ಲಿ ಇದನ್ನ ನಾವು ಜೋಡಿಸೋದಾದ್ರೆ ಎಫ್ ಎ ಎಂ ಇಂಟು ಎಂ ಅಂತ ನಾವು ಅದನ್ನ ಕರಿಬಹುದು. ಈಗ ಎರಡೂ ವಸ್ತುಗಳ ಆಕರ್ಷಣ ಬಲವು ಅವುಗಳ ನಡುವಿನ ಅಂತರದ ವರ್ಗಕ್ಕೆ ವಿಲೋಮವಾಗಿ ಇರುತ್ತದೆ. ಇಟ್ ಇಸ್ ಪರ್ಪೆಂಡಿಕ್ಯುಲರ್. ಅವಾಗ ನಾವ್ ಏನ್ ಬರಿತೀವಿ? ಎಫ್ ಎ ಆಸ್ ಇಟ್ ಇಸ್ ಉಳ್ಕೊಳುತ್ತೆ. ಆದ್ರೆ ಈ ಎಂ ಇಂಟು ಎಂ ಏನಿದೆ ಅದನ್ನ 1/d ಸ್ಕ್ವೇರ್ ಅಂತ ನಾವಿಲ್ಲಿ ಬರಿತೀವಿ. ಈಗ ಈ ಎರಡೂ ಫಾರ್ಮುಲಾವನ್ನ ನಾವು ಸಂಯೋಜನೆಗೆ ತೆಗೆದುಕೊಂಡಾಗ, ವೆನ್ ಯು ಟ್ರೈ, ಅದನ್ನ ಹೇಳ್ತೀವಲ್ಲ ಸೈಮಲ್ಟೇನಿಯೇಷನ್ ಮ್ಯಾಚುಯೇಷನ್ ಅಂತ ಹೇಳ್ತೀವಲ್ಲ, ಆ ರೀತಿ ನಾವು ಮಾಡಿದಾಗ ಏನಾಗುತ್ತೆ ಇಲ್ಲಿ ಬರ್ದು ತೋರಿಸ್ತೀನಿ. ಎಫ್ ಎ ಬಂದು ಎಂ ಇಂಟು ಎಂ ಡಿವೈಡೆಡ್ ಬೈ ಡಿ ಸ್ಕ್ವೇರ್ ಆಗುತ್ತೆ. ಅಥವಾ ಇದನ್ನ ನಾವು ಎಫ್ ಇಸ್ ಈಕ್ವಲ್ ಟು, ಇದನ್ನ ಬಂದು ಜಿ ಅಂತ ಹಿಂಗ್ ಹಾಕಬಹುದು. ಜಿ ಎಂ ಇಂಟು ಎಂ ಡಿವೈಡೆಡ್ ಬೈ ಡಿ ಸ್ಕ್ವೇರ್ ಮಾಡಬಹುದು. ಇಲ್ಲಿ ಈ ಜಿ ಅನ್ನೋದು ಏನಿದೆಯಲ್ಲ ಅದು ಅನುಪಾತ್ಯ ಸ್ಥಿರಾಂಕವಾಗಿತ್ತು. ಇದನ್ನ ವರ್ಲ್ಡ್ ವೈಡ್ ಗ್ರಾವಿಟೇಷನಲ್ ರೂಲ್ ಅಂತ ಕರಿತೀವಿ. ಅಂದ್ರೆ ವಿಶ್ವವ್ಯಾಪ್ತಿ ಗುರುತ್ವದ ನಿಯಮ ಅಂತ ಇದನ್ನ ನಾವು ಕರಿತಾ ಹೋಗ್ತೀವಿ. ಓರೆಯಾಗಿ ಇದನ್ನ ನಾವು ಗುಣಿಸಿದಾಗ, ಅಂದ್ರೆ ಕ್ರಾಸ್ ಮಲ್ಟಿಪ್ಲಿಕೇಶನ್, ಓರೆಯಾಗಿ ಗುಣಿಸೋದು ಅಂತ ಹೇಳಿದ್ರೆ ಏನಿಲ್ಲಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಏನಾಗುತ್ತೆ, ಎಫ್ ಬಂದು ಈ ರೀತಿಯಾಗಿ ಬರುತ್ತೆ. ಎಫ್ ಇಂಟು
ಡಿ ಸ್ಕ್ವೇರ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ನಲ್ಲಿ ಇಸ್ ಈಕ್ವಲ್ ಟು ಜಿ ಇಂಟು ಎಂ ಇಂಟು ಎಂ ಆಗ್ತಾ ಬರುತ್ತೆ. ಈ ರೀತಿಯಾಗಿ ನಾವು ಬರಿಬಹುದು. ಸೊ ಇಲ್ಲಿ ಎಫ್ ಅನ್ನೋದು ಆಕರ್ಷಣ ಬಲ, ಡಿ ಅನ್ನೋದು ಎರಡು ಡಿಸ್ಟೆನ್ಸ್ ಗಳಾಗುತ್ತೆ, ಜಿ ಅನ್ನೋದು ವಿಶ್ವವ್ಯಾಪಿ ಗುರುತ್ವದ ನಿಯಮ, ಎಂ ಇಂಟು ಎಂ ಬಂದು ಆ ಒಂದು ರಾಶಿ ಅಥವಾ ಡೆನ್ಸಿಟಿ ಏನಿರುತ್ತೆ ಅದ್ರ ಬಗ್ಗೆ ನಾವು ತಿಳ್ಕೊಂಡ್ವಿ. ಸೊ ಈ ಒಂದು ಫಾರ್ಮುಲಾ ಡಿರೈವೇಶನ್ ನಿಮ್ಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಮುಂದಿನ ಕ್ಲಾಸ್ ನಲ್ಲಿ ಈ ಒಂದು ಇಷ್ಟೆಲ್ಲ ನಮ್ಗೆ ವಿಷಯಗಳನ್ನ ಗ್ರಾವಿಟಿಯನ್ನ ತಿಳಿಸ್ಕೊಟ್ಟಂತಹ ಒಬ್ಬ ಶ್ರೇಷ್ಠವಾದಂತಹ ವಿಜ್ಞಾನಿಯ ಬಗ್ಗೆ ನಾವು ತಿಳ್ಕೊಂತಾ ಹೋಗೋಣ. ಸೊ ಇಲ್ಲಿಗೆ ಇವತ್ತಿನ ಕ್ಲಾಸ್ ಮುಕ್ತಾಯ ಆಯ್ತು. ಸೊ ಈ ಚುಟುಕಾದ ವಿಜ್ಞಾನದ ತರಗತಿ ನಿಮ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಎಲ್ಲಾರ್ಗೂ ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ನಮಸ್ಕಾರ.